ನೋಡಿ ಇಬ್ರು ಈ ಥರ ಮ್ಯಾಚಿಂಗ್ ಹಾಕೊಂಡು ರೆಡಿ ಆಗಿದ್ದೀವಿ. ಇವತ್ತು ಸಂಡೇ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೀವ ಫಸ್ಟ್ ಅದನ್ನು ಹೇಳಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರೋ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇವತ್ತು ನಾವೇನಕ್ಕೆ ಹಿಂಗೆ ರೆಡಿ ಆಗಿದ್ದೀವಿ ಅಂತಂದರೆ ಇವರ ಸಿಬ್ಲಿಂಗ್ ಸಿಸ್ಟರ್ ಅಂದರೆ ಒಂದೇ ತಂಗಿಯವ್ರಿಗಿರೋದು. ಅವ್ರ ಮನೆಯಲ್ಲಿ ಡಿನ್ನರ್. ನಮಗಂತೂ ಡಿನ್ನರ್ಸ್ಗೆ ಹೋಗಿ ಬೇಜಾರಾಗಿಬಿಟ್ಟಿದೆ. ಲಂಚ್ ಅವ್ರ ಡಿನ್ನರ್ ವಾಟೆವರ್ ಹೋಗಿ ಬೇಜಾರಾಗಿಬಿಟ್ಟಿದೆ. ಅಷ್ಟು ಜನಕ್ಕೆ ಮನೆಗೆ ಹೋಗಿ ಬಂದಿದ್ದಾಯಿತು. ಸೊ ಆಲ್ಮೋಸ್ಟ್ 1.5 ತಿಂಗಳು ಹಳೆ ಜೋಡಿ ಆಗ್ತಾ ಬರ್ತಿದ್ದೀವಿ. ಸೊ ಇವ್ರ ತಂಗಿ ಮನೆ, ನೆಕ್ಸ್ಟ್ ನನ್ನ ತಂಗಿ ಮನೆ ಆಲ್ಮೋಸ್ಟ್ ಡನ್ ಅನಿಸುತ್ತೆ. ಸೊ ಲಾಸ್ಟ್ ಬೋರ್ ಆಗಬೇಡಿ ಯಾರು ಡಿನ್ನರ್ ಲಂಚ್ ಅಂತಲೇ ಹೇಳ್ತಿದ್ದೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ನಾವು ಹೆಂಗೆ ಕಾಣಿಸ್ತಿದ್ದೀವಿ ಅಂತ ಹೇಳಿ. ನನಗಂತೂ ಈ ಲುಕ್ ಸಕ್ಕತ್ ಇಷ್ಟ ಆಯಿತು. ಇದು ನಮ್ಮ ಮಮ್ಮಿದು ಒಂದು ಹಳೆ ಸ್ಯಾರಿ, ನನಗಂತೂ ಇದು ಫೇವ್ರೇಟ್ ಅಂತ ಹೇಳಿ ನಮ್ಮ ಮಮ್ಮಿ ಸ್ಯಾರಿ ಎತ್ಕೊಂಡ್ಬಿಟ್ಟಿದ್ದೆ. ಇವರು ಕೂಡ ಮ್ಯಾಚ್ ಮಾಡಿದ್ರು. ಸೊ ಇಟ್ ಲುಕ್ಕಿಂಗ್ ಗ್ರೇಟ್ ಟುಗೆದರ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅಷ್ಟೇ. ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಮಾತಾಡೇನಾದರೂ ಏನಕ್ಕೆ ಹಂಗೆ ನಿಂತ್ಕೊಂತೀಯ? ನಮ್ಮ ಹುಡುಗ ಸಿಕ್ಕಾಪಟ್ಟೆ ಶೈ, ಬಟ್ ನೋಡಿ ಹೇಳಿದ್ರೆ ಮಾತಾಡ್ತಾರೆ. Stay tuned. Yeah, stay tuned. ಹೋಗೋಣ. ಇಲ್ಲ ನಮ್ಮ ಮನೆಯಿಂದ ಇವ್ರ ಮನೆಗೂ ಸುಮಾರಷ್ಟು ದೂರನೇ ಇತ್ತು. ಏರ್ಪೋರ್ಟಿಂದ ಜಸ್ಟ್ 5 ಕಿಲೋಮೀಟರ್ಸ್ ಅಂತ ಇವ್ರ ಮನೆ. ಅವ್ರ ಹಸ್ಬೆಂಡ್ಗೆ ಏರ್ಪೋರ್ಟಲ್ಲಿ ಕೆಲಸ ಇರೋದ್ರಿಂದ ಏರ್ಪೋರ್ಟ್ ಹತ್ರನೇ ಮನೆ ಮಾಡ್ಕೊಂಡಿದ್ದಾರೆ. ಸೊ ರೀಚ್ ಆಗಿದ್ವಿ. ಒಂದು 1.5 ಅವರೇ ಆಗಿತ್ತು ನಾವು ಬರೋಷ್ಟೊತ್ತಿಗೆ, ಬಿಸಿಲು ಟ್ರಾಫಿಕ್ಕಲ್ಲಿ. ಬಟ್ ಬಂದು ಸೇರಿದ್ಮೇಲೆ ನಮ್ಮ ದಿನ ಹೆಂಗೆ ಹೋಯ್ತು ಅಂತ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಕೂಡ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಹೇಳ್ರು ಹಾಯ್. ಬಬ್ಲಿ ಬಾಯಿಲಿ ಯಾರು ಮಾಡಿದ್ದಿದಲ್ಲ? ಯಾರು ಮಾಡಿದ್ದು? ಇದು ಯಾರಿದು? ಯಾರು ರೆಫರೆನ್ಸ್ ಇದು? ಬ್ರೆಡ್. ಕರೆಕ್ಟ್. ಜಿಂಜರ್ ಮ್ಯಾನ ಬ್ರೆಡ್ ಮ್ಯಾನ? ನಮ್ಮನೆಯವರ ಹಾಯ್. ಇವರು ನಮ್ಮ ಕಿಶೋರ್ ಅವ್ರ ತಮ್ಮ, ಕಸಿನ್ ಬ್ರದರ್. ನಂದು ಹಳೆ ವೀಡಿಯೋಸ್ ಎಲ್ಲ ಹೇಳಿದ್ನಲ್ಲ, ಇದೊಂದು ರಿಚುವಲ್. ಎಲ್ಲರ ಮನೆಗೆ ಹೋದರೆ ಅವ್ರವ್ರ ಆಲ್ಬಮಲ್ಲಿ ನಮ್ಮದು ಹಳೆ ಪಿಕ್ಚರ್ಸ್ ಹೆಂಗಿರುತ್ತೆ ಅಂತ ನೋಡೋದು ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಸೊ ಅವ್ರ ತಂಗಿ ಮದುವೆಯಲ್ಲಿ ನಮ್ಮ ಹುಡುಗ ಸ್ವಲ್ಪ ಯಂಗಾಗಿದ್ದರು. ಅವ್ರ ತಂಗಿ ಹಸ್ಬೆಂಡ್ ಪಾದ ಪೂಜೆ ಮಾಡಿದ್ದು ಈ ಫೋಟೋಸ್ ಎಲ್ಲ ನೋಡಿ ನನ್ನ ತಮ್ಮನ ನೆನಪಾಗಿ ಹೇಳ್ತಾ ಇದ್ದೆ, ನೋಡು ನೀನು ನನ್ನ ತಮ್ಮನ ಥರನೇ ಮಾಡಿದ್ಯಾ ಅಂತ. ಸೊ ಅವ್ರ ಮದುವೆ ಆಲ್ಬಮಲ್ಲಿ ಇವರೊಂದು 10 ಇಯರ್ಸ್ ಮುಂಚೆನೇ ಸೊ ಫುಲ್ಲು ಯಂಗ್ ಬಾಯ್ ಥರ ಇದ್ದಿದ್ದರಿಂದ ರೇಗಿಸ್ಕೊಂಡು ಅವ್ರನ್ನ ಆ್ಯಸ್ ಯೂಶ್ವಲ್ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಏನಪ್ಪ ನೀನೆಲ್ಲಿ ಆಲ್ಬಮಲ್ಲಿ? ಆಲ್ಬಮಲ್ಲಿ ಎಲ್ಲಿ? ನೀನೆಲ್ಲ ಆಲ್ಬಮಲ್ಲಿ ಇಲ್ಲ. ಅವ್ರ ಮನೇಲೂ ಕೂಡ ನಾನ್ ವೆಜ್ ಊಟ ಮಾಡಿದರು, ಮುದ್ದೆ ಚಿಕನ್ ಎಲ್ಲ. ಸೊ ತಿಂದ್ಕೊಂಡು
ಹಾಗೆ ಟಿ ವಿ ನೋಡ್ಕೊತ ಮಾತಾಡ್ಕೊತ ಫ್ಯಾಮಿಲಿ ಟೈಮ್ ಹಿಂಗೋಯ್ತು. ಇದು ಮುಗಿಸ್ಕೊಂಡು ಹಾಗೆ ಟೆರೆಸಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ಈ ಥರ ಹೋಯಿತು ನಮ್ಮ ಸಂಡೇ. ಮತ್ತು ನನ್ನ ಪ್ರೀವಿಯಸ್ ವೀಡಿಯೋ ಮೇಲೆ ತುಂಬಾ ಹೇಟ್ರೆಡ್ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಟ್ರೈ ಮಾಡ್ತೀನಿ. ಏನಿಲ್ಲ ಮಾಡಕ್ಕೆ ಬಂದಿಲ್ಲ, ಸುಮ್ಮನೆ ಒಂದೆರಡು ಕ್ಲಿಪ್ಸ್ ತಗೊಳ್ಳೋಣ ಅಂತ. ಸ್ಪೀಡ್ ಕೊಡ್ಬೇಕಾರೆ 80-20 ಕೊಡ್ತಾರೆ. ಅಂದ್ರೂ ಗ್ರೀನ್ ಟೀನಾ ನೀನು ನಿನ್ನ ಗ್ರೀನ್ ಟೀ ಅಬ್ಸೆಷನ್. ಏನು ಏನು ಸೊ ಅವ್ರು ಸ್ಯಾರಿ ಕೂಡ ತೊಗೊಂಡು ಎರಡರಲ್ಲಿ ಯಾವ್ದು ಬೇಕು ಚೂಸ್ ಮಾಡಿ ಅಂತ ಹೇಳ್ತಾಯಿದ್ರು ಕಲರ್ಸು. ಆಲ್ರೆಡಿ ನನ್ನ ಹತ್ರ ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಲರ್ ಕಾಂಬಿನೇಷನ್ ಇರೋದ್ರಿಂದ ನಾನು ಈ ಕಾಂಬಿನೇಷನ್ ಚೂಸ್ ಮಾಡಿದ್ದೆ. ಅದೊಂಥರ ನಂಗೆ ಇಷ್ಟ ಆಗಿದ್ದರಿಂದ. ನನ್ನ ಮಗಳಿಗೆ ಆದಮೇಲೆ ತಾಳಿ ದುಡ್ಡೆಲ್ಲ ತೆಗೆದುಬಿಡು ಸಾಕು ಕೊಟ್ಟೆ. ತೆಗಿ ತಗೋ. ಶರ್ಟ್ ಒಂದು ಇದು ನೋಡ್ತಿ ಸರ ನೀವು ಇದು ರೈತ ಅಂತ ಅದು ನಾನು ತೆಗೆದಿದ್ದು ಇದು ನಮ್ಮ ಮನೆಯವ್ರು ತೆಗೆದಿದ್ದು. ಏನಕ್ಕೆ ಬಾಯ್ ತೇಜು ಬಾಯ್. ಹೋಗದಾ? ಸರ್ ಓದಬೇಕು. ಮೊಬೈಲ್ ನೋಡ್ಕೊಂಡಿದ್ರೆ ಓದ್ತೀರಾ ಇಲ್ವಾ? ಬಾಯ್. ಟೇಕ್ ಕೇರ್. ಸರಿ ಗೌತಮ ಸರಿ ಬಾಯ್. ಅಲ್ಲ ಮೊಟ್ಟೆ ನಿಂಗೆ ಸಿಗೋಗುತ್ತಾ? ಎಷ್ಟು ಮೊಟ್ಟೆ? 4 ಮೊಟ್ಟೆ ಹೋಯ್ತಾ? ಎಲ್ಲ ಸಿಗೋಯ್ತು. ನಮ್ಮ ಅತ್ತೆ ಎಲ್ಲ ಉಳ್ಕೊಂಡಿದ್ರು. ಸೊ ಬಂದು ಏನು ಮಾಡೋದು ಅಂತೇಳಿ ಸರಿ ಈಸಿಯಾಗಿ ಎಗ್ ಮಸಾಲ ಮಾಡಿ ರೈಸ್ ಮಾಡ್ಕೊಳ್ಳೋಣ ಅಂತ ಮೊಟ್ಟೆ ಬೇಯಕ್ಕೆ ಹಾಕಿದ್ದೆ. ಅಲ್ಲೋಗಿ ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ನೀರೆಲ್ಲ ಹೀರ್ಕೊಂಡು ಮೊಟ್ಟೆ ಎಲ್ಲ ಸೀದೋಗಿ ಸೊ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡಿದ್ವಿ. ನೈಟ್ ಒಂದು 12 ಗಂಟೆಲಿ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದೀವಿ. ಸೊ ಈ ಥರ ಆಗಿತ್ತು. ಯೂಶ್ವಲಿ ಐ ಬಿ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಅಬೌಟ್ ಕುಕಿಂಗ್, ಬಟ್ ಅವತ್ತು ಅದೇನೋ ಮಿಸ್ ಆಗೋಯ್ತು. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ರೈಟ್. ಸೊ ನಮ್ಮ ಯಜಮಾನ್ರು ಪಿಜ್ಜಾ ತೊಗೊಂಬಂದರು. ಪಿಜ್ಜಾ ಬಾಯ್ ಅಂತ ರೇಗಿಸ್ಕೊಂಡು ನಮ್ಮ ದಿನ ಮುಗ್ದಿತ್ತು.